ನೋಡಿದ್ರು ಟ್ರೋಲ್, ಸುಮ್ಮನಿಲ್ಲ ಅಂದ್ರು ಟ್ರೋಲ್. ವಿಯೆಟ್ನಾಂ ಬೀದಿಯಲ್ಲಿ ಗಳಗಳನೆ ಅತ್ತ ಬಾರ್ಬಿಟಾಲ್. ನಿವಿಯ ಕಣ್ಣೀರ ಧಾರೆ ವಿಡಿಯೋ ಫುಲ್ ವೈರಲ್. ಈಗಿನ ಕಾಲದಲ್ಲಿ ಫೇಮಸ್ ಆಗೋದು ಏನ್ ಕಷ್ಟ ಅಲ್ಲ ಬಿಡಿ. ಒಂದಲ್ಲ ಒಂದು ವಿಚಿತ್ರ ಅಥವಾ ಆಶ್ಚರ್ಯ ರೀತಿಯ ನಡವಳಿಕೆ ತೋರಿಸಿದ್ರೆ ಸಾಕು ಅವರು ಫುಲ್ ಫೇಮಸ್ ಆಗಿಬಿಡ್ತಾರೆ. ಅವ್ರು ಏನು ಮಾಡಿದ್ರು ನೋಡುಗರು ಇರ್ತಾರೆ. ಅವ್ರು ಕೆಮ್ಮಿದ್ರು ಸುದ್ದಿ, ಪಾರ್ಟಿ ಮಾಡಿದ್ರು ಸುದ್ದಿ, ಬಿಕಿನಿ ಹಾಕೊಂಡ್ರು ಸುದ್ದಿ. ಅಷ್ಟರ ಮಟ್ಟಿಗೆ ಸೆಲೆಬ್ರಿಟಿಗಳ ವೈಯಕ್ತಿಕ ಬದುಕು ಮೂರಾಬಟ್ಟಿ ಆಗಿದೆ. ಇನ್ನು ಮದುವೆಯಾಗಿ ಡಿವೋರ್ಸ್ ಆದ್ರಂತೂ ಕಥೆನೇ ಮುಗೀತು. ಕಾಲು ಎಳೆಯೋದಕ್ಕೆ ಅಂತಾನೆ ಒಂದು ಗುಂಪು ಕೂಡ ಇರುತ್ತೆ. ಇವರ ಮೇಲೆ ತೀವ್ರ ನಿಗಾವನ್ನು ವಹಿಸಿರುತ್ತೆ. ಚೂರು ಟ್ರೋಲ್ ಆದಾಗೆಲ್ಲ ಕೆಲವರು ತಲೆ ಕೆಡಿಸ್ಕೊಳ್ತಾರೆ, ಸೈಬರ್ ಕ್ರೈಮ್ ಮೊರೆ ಹೋಗ್ತಾರೆ, ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಎಚ್ಚರಿಕೆ ನೀಡ್ತಾರೆ, ಇತಿಮಿತಿಯಲ್ಲಿ ಇರುವಂತೆ ಹೇಳ್ತಾರೆ. ಇನ್ನೂ ಹಲವರು ಚಲ್ತಾ ಹೇ ಅಂತ ಮುನ್ನಡೆಯುತ್ತಾರೆ. ಉದಾಹರಣೆಗೆ ನಿವೇದಿತಾ ಗೌಡ ಎಡವಿದ್ರೂ ಸಾಕು ಅದು ಟ್ರೋಲ್ ಆಗುತ್ತೆ. ಹೌದು, ಯಾರೇನೇ ಅಂದ್ರೂ, ಎಷ್ಟೇ ಟೀಕಾ ಟಿಪ್ಪಣಿ ಮಾಡಿದ್ರು, ಕಾಲೆಳೆದ್ರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಉಫ್ ಅಂತ ಮುಂದೆ ಸಾಗೋದು ಬಹುಮುಖ ಪ್ರತಿಭೆ ನಿವೇದಿತಾ ಗೌಡ ಅವರ ಮೂಲ ಗುಣ. ಯಾರೇ ಕೂಗಾಡಲಿ, ಬಾತ್ರೂಮ್ ಅಲ್ಲಾಡಲಿ ಎನ್ನುವ ವ್ಯಕ್ತಿತ್ವವನ್ನ ರೂಢಿಸಿಕೊಂಡಿರುವ ನಿವೇದಿತಾ ಗೌಡ ಸದ್ಯ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲವಾದ್ರೂ ಇವರ ವಿಯೆಟ್ನಾಂ ಪ್ರವಾಸದ ವಿಡಿಯೋ ಒಂದು ಸದ್ಯ ಭಾರಿನೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಶೆಟ್ರು ನೆನೆದು ಕಣ್ಣೀರು ಹಾಕಿದ್ರ ನಿವೇದಿತಾ ಗೌಡ? ವಿರಹ ವೇದನೆನ, ಒಂಟಿತನನ ಅಯ್ಯೋ ಪಾಪ ಎಂದ ಫ್ಯಾನ್ಸ್. ವೈರಲ್ ಆಗ್ತಾ ಇರುವ ಈ ವಿಡಿಯೋದಲ್ಲಿ ನಡುರಾತ್ರಿಯಲ್ಲಿ ವಿಯೆಟ್ನಾಂ ಬೀದಿಯಲ್ಲಿ ನಿಂತು ನಿವೇದಿತಾ ಗೌಡ ಒಂದೇ ಸಮನೆ ಕಣ್ಣೀರು ಹಾಕಿದ್ದಾರೆ. ನಿವೇದಿತಾ ಕಣ್ಣೀರು ಹಾಕ್ತಾ ಇರುವ ವಿಡಿಯೋವನ್ನ ಅವರ ಗೆಳತಿ ಪ್ರತಿಭಾ ಗೌಡ ಸೆರೆ ಹಿಡಿದಿದ್ದು, ನಿವೇದಿತಾ ಕಣ್ಣೀರು ಹಾಕ್ತಿದ್ರೆ ಈ ಸ್ನೇಹಿತೆ ಪ್ರತಿಭಾ ಮಾತ್ರ ನಿರಾಳವಾಗಿ ಕುಂತಿದ್ದಾರೆ. ಇನ್ನು ನಿವೇದಿತಾ ಗೌಡ ಇದೊಂದೇ ವಿಡಿಯೋವನ್ನ ಹಂಚಿಕೊಂಡಿಲ್ಲ, ಒಟ್ಟು 6 ವಿಡಿಯೋಗಳನ್ನ ಪೋಸ್ಟ್ ಮಾಡಿರುವ ನಿವೇದಿತಾ ಪೋಸ್ಟ್ ಕಾರ್ಡ್ಸ್ ಫ್ರಮ್ ವಿಯೆಟ್ನಾಂ ಅಂತ ಕ್ಯಾಪ್ಷನ್ ಬರ್ತಿದ್ದಾರೆ. ಈ 6 ವಿಡಿಯೋಗಳಲ್ಲಿ ಒಂದು ವಿಡಿಯೋದಲ್ಲಿ ಕಣ್ಣೀರು ಹಾಕಿರೋ ನಿವೇದಿತಾ ಜೊತೆಯಲ್ಲಿ ಮೇಕಪ್ ಮಾಡಿಸ್ಕೊಳ್ತಾ ಇರುವ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಈ ಬೇರೆ ವಿಡಿಯೋಗಳ ಕುರಿತು ತಲೆ ಕೆಡಿಸಿಕೊಳ್ಳದ ಇವರ ಅಭಿಮಾನಿಗಳು ನಿವೇದಿತಾ ಗೌಡ ಕಣ್ಣೀರು ಹಾಕ್ತಾ ಇರುವ ವಿಡಿಯೋವನ್ನ ನೋಡಿ ಸದ್ಯ ಚಿಂತೆಯಲ್ಲಿ ಮುಳುಗಿದ್ದಾರೆ. ಸದ್ಯ ಈ ವಿಡಿಯೋಗೆ ತರಹೇವಾರಿ ಅಭಿಪ್ರಾಯಗಳು ವ್ಯಕ್ತವಾಗ್ತಿವೆ. ಕೆಲವರು ಏಕಾಏಕಿ ಯಾಕೆ ಕಣ್ಣೀರು ಹಾಕ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರೆ, ಮತ್ತು ಕೆಲವರು ತಮ್ಮ ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ಚಂದನ್ ಶೆಟ್ಟಿ ಅವರಿಂದ ದೂರವಾದ ನಿವೇದಿತಾಗೆ ಈಗ ವಿರಹ ವೇದನೆ ಕಾಡುತ್ತಿದೆ, ಒಂಟಿತನ ಕಾಡುತ್ತಿದೆ, ಹೀಗಾಗಿ ಈ ಕಣ್ಣೀರ ಧಾರೆ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಪತಿ ಚಂದನ್ ಶೆಟ್ಟಿ ಜೊತೆ ಮುದ್ದು ರಾಕ್ಷಸಿ ಎಂಬ ಚಿತ್ರದಲ್ಲಿ ಸದ್ಯ ನಿವೇದಿತಾ ಗೌಡ ನಟಿಸಿದ್ದಾರೆ. ಇತ್ತೀಚೆಗಷ್ಟೇ ಈ ಚಿತ್ರದ ಚಿತ್ರೀಕರಣ ಮುಗಿದಿದ್ದು ಶೀಘ್ರದಲ್ಲಿಯೇ ಚಿತ್ರ ತೆರೆಗೆ ಬರುವ ನಿರೀಕ್ಷೆಯೂ ಇದೆ. ಸೃಜನ್ ಲೋಕೇಶ್ ಜೊತೆ ನಿವೇದಿತಾ ಗೌಡ ಅಭಿನಯದ GST ಚಿತ್ರ ಸದ್ಯದಲ್ಲೇ ತೆರೆಗೆ ಬರಲಿದೆ. ವರುಣ್ ಎಂ, ಸ್ಪೀಡ್ ಫಿಲ್ಮಿ ಸುದ್ದಿ, ಬೆಂಗಳೂರು.